ಧಾರವಾಡ ಪೇಡ ಹಂಗ ಬಾಯಾಗಿಟ್ರನ ಕರಗ್ತೈತಿ. ಮರಳ್ ಮರಳಾಗಿರ್ತೈತಿ. ಅಗದಿ 10 ನಿಮಿಷನ್ಯಾಗ ರೆಡಿ ಆಕತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ನೋಡ್ರಿ ಉಂಡಿ ನೋಡಾಕ ಎಷ್ಟು ಸ್ಮೂತ್ ಐತಿ ಮತ್ತು ಎಷ್ಟು ರೌಂಡ್ ಆಗಿ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದೈತಿ. ಇದನ್ನು ನೀವು ಎಷ್ಟು ದಿನ ಇಟ್ಟರು ಹಿಂಗೆ ರೌಂಡ್ ಆಗಿನೇ ಇರ್ತೈತಿ. ಇದನ್ನು ತಯಾರ್ಸಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಂಗಿಲ್ಲ. ಭಾಳ ಈಸಿ ಮತ್ತು ಸಿಂಪಲ್ ರೆಸಿಪಿ ಐತಿ. ನೀವು ಮೊದಲನೇ ಸತಿ ಉಂಡಿ ತಯಾರ್ಸಕತ್ತಿದ್ರೂ ಪರ್ಫೆಕ್ಟ್ ಆಗಿನ ತಯಾರಿಸ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಈ ಉಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಸತಿ ನಮ್ಮ ಚಾನಲ್ ನೋಡಾಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಇವನ್ನ ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಪುಟಾಣಿ ಬೇಕಾಕ್ಕವು. ಇವನ್ನ ನಾನು 2 ಕಪ್ನಷ್ಟು ತೊಗೊಂಡಿನಿ. ಇದಕ್ಕೆ ಕೆಲವರು ಹುರ್ಗಡ್ಲಿನೂ ಅಂತಾರ. ಇಂಗ್ಲೀಷ್ನಾಗ ಕೇಳಿದ್ರೆ ಇದಕ್ಕೆ ರೋಸ್ಟೆಡ್ ಚನಾ ದಾಲ್ ಅಂತಾರ. ಇವನ್ನ ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ ಅಂದ್ರೆ 1/4 kg ಅಷ್ಟು ಅದಾವು. ನೋಡ್ರಿ, ಈ ಮೆಜರಿಂಗ್ ಕಪ್ನಿಂದ ಇವನ್ನ ನಾನು 2 ಕಪ್ನಷ್ಟು ತೊಗೊಂಡೇನಿ. ಇದ ಕಪ್ನಿಂದ 3/4 ಕಪ್ನಷ್ಟು ಸಕ್ರೆ ಪುಡಿ ತಗೋರಿ. ಗ್ರಾಮ್ನಾಗ ನೋಡಿದ್ರೆ ಇದು 150 ಗ್ರಾಮ್ನಷ್ಟು ಐತಿ. 1/3 ಕಪ್ನಾಗ ಒಂದು ಸ್ವಲ್ಪ ಕಡಿಮೆ ತುಪ್ಪ ಬೇಕಾಕತಿ, ಅಥವಾ ನೀವು 1/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಂತ ಹಿಡಿಬಹುದು. ಗ್ರಾಮ್ನಾಗ ನೋಡಿದ್ರೆ ಇದು 50 ಗ್ರಾಮ್ನಷ್ಟು ತುಪ್ಪ ಐತಿ. 1 ಚಮಚೆಯಷ್ಟು ಏಲಕ್ಕಿ ಪುಡಿ ಮತ್ತು ಮ್ಯಾಗ ಹಚ್ಚಾಕ ಒಂದು ಸ್ವಲ್ಪ ಬಾದಾಮ್ ಬೇಕಾಕ್ಕವು. ಈಗ ಒಂದು ದೊಡ್ಡ ಮಿಕ್ಸಿ ಜಾರ್ನ್ಯಾಗ ನಾವು ತೊಗೊಂಡಿರೋ ಪುಟಾಣಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳೋಣ. ಇವನ್ನ ತೀರಾ ಪೌಡರ್ ಥರ ಮಾಡಬೇಡ್ರಿ, ಒಂದು ಸ್ವಲ್ಪ ಉಟ್ಟಾಗಿರಲಿ. ತೀರಾ ಉಟ್ಟನೂ ಅಲ್ಲ, ಚಿರೋಟಿ ರವೆ ಇರ್ತೈತೆ ನೋಡ್ರಿ, ಆ ರೀತಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ನಾನು ಇದನ್ನು ಫೈನ್ ಪೌಡರ್ ಮಾಡ್ಕೊಂಡು ತೊಗೊಂಡಿಲ್ಲ. ಈ ರೀತಿ ಇದು ಒಂದು ಸ್ವಲ್ಪ ಮರಳಾಗಿನ ಇರಲಿ. ಈಗ ಇದನ್ನು ನಾವು ಸಾನಸಿ ತಗೊಳ್ಳೋಣ. ಅಂದರೆ ಇದ್ರಾಗ ದೊಡ್ಡ ದೊಡ್ಡ ಪುಟಾಣಿ ತುಂಡು ಉಳಿದಿದ್ರು ಬೇರೆ ಅಕ್ಕವು. ಈ ರೀತಿ ಒಂದು ಸ್ವಲ್ಪ ದೊಡ್ಡ ಕಣ್ಣಿನ ಸಾನ್ಗಿನ ತಗೋರಿ. ನಾವು ಗ್ರೈಂಡ್ ಮಾಡಿರೋ ಎಲ್ಲ ಪುಟಾಣಿ ಹಿಟ್ಟು ಇದ್ರಾಗ ಈ ರೀತಿ ಸಾನಿಸ್ಕೊಂಡ್ ಮ್ಯಾಗ ನೋಡ್ರಿ, ಈ ರೀತಿ ಸಣ್ಣ ಸಣ್ಣ ತುಂಡು ಉಳ್ತಿರ್ತಾವು. ಇವನ್ನ ನೀವು ಬೇಕಂದ್ರೆ ಮತ್ತೆ ಗ್ರೈಂಡ್ ಮಾಡಿ ಈ ರೀತಿ ಸಾನಿಸ್ಬಹುದು. ನೋಡ್ರಿ, ಇಲ್ಲಿ ನಿಮ್ಗೆ ಹಿಟ್ಟು ಇನ್ನೊಂದ್ಸತಿ ತೋರಿಸ್ತೀನಿ. ಈ ರೀತಿ ಇದು ಒಂದು ಸ್ವಲ್ಪ ಉಟ್ಟಾಗಿರ್ಲಿ. ಈಗ ಇದನ್ನು ನಾವು ಹುರಿಬೇಕು. ಇದನ್ನು ಹುರಿಯಾಕ ದಪ್ಪನ್ ತಳ ಇರೋ ಬಾಳ್ಗಿ ತಗೋರಿ. ಈಗ ಮುಂಚೆ ಇದ್ರಾಗ ಬಾದಾಮ್ ಹುರಿದು ತಗೊಳ್ಳೋಣ. ನಾವು ತೊಗೊಂಡಿರೋ ತುಪ್ಪದಾಗಿನ 1-2 ಚಮಚೆ ಅಷ್ಟು ತುಪ್ಪ ಬಾಳ್ಗ್ಯಾಗ ಹಾಕಿ ನೋಡ್ರಿ, ಇಲ್ಲಿ ನಾನು ಬಾದಾಮ್ನ ಈ ರೀತಿ 2 ಹೋಳು ಮಾಡ್ಕೊಂಡು ತೊಗೊಂಡಿನಿ. ಇವನ್ನ ಈ ತುಪ್ಪದಾಗ ಹಾಕಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿದು ತಗೊಳ್ಳೋಣ. ನೋಡ್ರಿ, ಇವು ಹುರಿದಾಗ್ಯವು. ಇವನ್ನ ಒಂದು ಬಟ್ಟಲ್ದಾಗ ತೆಗೆದಿಡ್ರಿ. ನಾನಿಲ್ಲಿ ಬಾದಾಮ್ ತೊಗೊಂಡಿನಿ. ನೀವು ಬೇಕಂದ್ರೆ ಬೇರೆ ನಿಮ್ಗೆ ಇಷ್ಟ ಇರೋ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ ಇರ್ಬೋದು, ಅಥವಾ ಒಣ ದ್ರಾಕ್ಷಿ, ಕರ್ಬೂಜದ ಬೀಜ ಇವನ್ನೆಲ್ಲ ತಗೋಬಹುದು. ಈಗ ಇದ ಬಾಳ್ಗ್ಯಾಗ ನಾವು ಪುಟಾಣಿ ಹಿಟ್ಟನ್ನು ಹುರಿದು ತಗೊಳ್ಳೋಣ. ನಾವು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ, ಆ ಎಲ್ಲ ಪುಟಾಣಿ ಹಿಟ್ಟು ಇದ್ರಾಗ ಹಾಕ್ರಿ. ಇದ್ರಾಗ ಒಂದು ಸ್ವಲ್ಪ ತುಪ್ಪ ಐತಿ, ಅದ್ರಾಗನ ಮುಂಚೆ ಇದನ್ನ ಹುರಿರಿ. ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗಿಟ್ಟು ಇದನ್ನ ಹುರಿರಿ. ಮತ್ತು ಹಿಂಗೆ ಕೈ ಆಡಿಸ್ತಾನ ಇದನ್ನ ಹುರಿರಿ. ಅಂದ್ರೆ ಹಿಟ್ಟು ಎಲ್ಲ ಕಡೆ ಈವನ್ ಆಗಿ ಬೇಯ್ತೈತಿ. ಪುಟಾಣಿನ ಮುಂಚೆನ ಹುರಿದಿರ್ತಾರ, ಅದರಿಂದ ಈ ಹಿಟ್ಟು ನಾವು ಜಾಸ್ತಿ ಹೊತ್ತೇನು ಹುರಿಯೋದು ಬೇಕಾಗಿಲ್ಲ. ನಾವು ತೊಗೊಂಡಿರೋ ತುಪ್ಪದಾಗಿನ ಸ್ವಲ್ಪ ತುಪ್ಪ ಹಾಕ್ತಾ ಇದನ್ನ ಹುರಿಬೇಕು. ನೋಡ್ರಿ, ಇದನ್ನ ನಾನು ಹುರಿತಾ ಇದ್ದು ಒಂದು 2-3 ನಿಮಿಷ ಆಗೈತಿ. ಈಗ ಇದ್ರಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ನಾನಿಲ್ಲಿ 3 ಚಮಚೆ ಅಷ್ಟು ತುಪ್ಪ ಹಾಕಕತ್ತೀನಿ. ನಾವು ಅವಲಕ್ಕಿ ಉಪ್ಪಿಟ್ಟು ತಿಂತೇವೆ ನೋಡ್ರಿ, ಅದ ಚಮಚೆಯಿಂದ 3 ಚಮಚೆ ಅಷ್ಟು ತುಪ್ಪ ಹಾಕೀನಿ. ಗ್ಯಾಸ್ ಲೋ ಫ್ಲೇಮ್ನಾಗನೇ ಇಟ್ಟು ನಾವು ಹಾಕಿದ ತುಪ್ಪ ಹಿಟ್ಟಿನಾಗ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾವು ಹಾಕಿದ ಎಲ್ಲ ತುಪ್ಪ ಹಿಟ್ಟಿನಾಗ ಕಲಿಸ್ಕೊಂಡು ತಗೊಂಡಿನಿ. ಈಗ ನಾನಿಲ್ಲಿ ಉಳಿದಿರೋ ಎಲ್ಲ ತುಪ್ಪ ಹಾಕಾಕತ್ತೀನಿ. ನೀವು ಹಿಟ್ಟು ಎಷ್ಟು ಉಟ್ಟಾಗಿ ಅಥವಾ ಎಷ್ಟು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿರಿ ಅದ್ರ ಮ್ಯಾಗನೂ ತುಪ್ಪದ ಪ್ರಮಾಣ ಡಿಪೆಂಡ್ ಆಕತಿ. ಸೊ ನೀವು ಭಾಳ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿದ್ರೆ ತುಪ್ಪ ಕಡಿಮೆ ಬೇಕಾಕತಿ. ಒಂದು ಸ್ವಲ್ಪ ಉಟ್ಟಾಗಿ ಇದ್ರೆ ಇದಕ್ಕಿಂತ 1-2 ಚಮಚೆ ಅಷ್ಟು ತುಪ್ಪ ಜಾಸ್ತಿ ಬೇಕಾಗಬಹುದು. ನಾವು ಹಾಕಿದ ಎಲ್ಲ ತುಪ್ಪ ಇದ್ರಾಗ ನಾನು ಕಲಿಸ್ಕೊಂಡು ತೊಗೊಂಡಿನಿ. ನೀವಿಲ್ಲಿ ಗಮನಿಸ್ತಿರ್ಬೋದು, ಹಿಟ್ಟು ಒಂದು ಸ್ವಲ್ಪ ಬೈಂಡ್ ಆಗಾಕತ್ತೈತಿ, ಉದುರಿಲ್ಲ. ಸೊ ಈ ರೀತಿ ಇದು ಒಂದು ಸ್ವಲ್ಪ ಮೆತ್ತಗಾಗಬೇಕು, ಅಂದ್ರೆ ಹಸಿ ಆಗಬೇಕು. ಇದನ್ನು ಹುರಿತಾ ಇದ್ದು 5 ನಿಮಿಷ ಆಗೈತಿ. ನೋಡ್ರಿ, ಇದು ಇನ್ನೂ ಒಂದು ಸ್ವಲ್ಪ ಡ್ರೈನ ಅನ್ಸಕತ್ತೈತಿ. ಇದ್ರಾಗ ನಾವು ತೊಗೊಂಡಿರೋ ಎಲ್ಲ ತುಪ್ಪ ಹಾಕೇವಿ. ಈಗ ಎಕ್ಸ್ಟ್ರಾ 1-2 ಚಮಚೆ ಅಷ್ಟು ತುಪ್ಪ ಹಾಕೋಣ. ಗಮನ ಇರಲಿ, ಇದ್ರಾಗ ಜಾಸ್ತಿ ತುಪ್ಪನೂ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಉಂಡಿಗೆ ಪ್ರಾಪರ್ ರೌಂಡ್ ಶೇಪ್ ಬರಂಗಿಲ್ಲ. ಎಕ್ಸ್ಟ್ರಾ ತುಪ್ಪ ಹಾಕಿದ ನಂತರ ನಾನು ಇದನ್ನು ಇನ್ನೊಂದು 3 ನಿಮಿಷ ಬೇಯಿಸಿ ತೊಗೊಂಡಿನಿ. ನೀವಿಲ್ಲಿ ಗಮನಿಸ್ತಿರ್ಬೋದು, ಹಿಟ್ಟಿನ ಕಲರ್ ಚೇಂಜ್ ಆಗೈತಿ ಮತ್ತು ಇದು ಮುಂಚೆಕ್ಕಿಂತ ಎಷ್ಟೋ ಚಂದಾಗ ಬೈಂಡ್ ಆಗಾಕತ್ತೈತಿ. ಇಷ್ಟು ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಿದ್ರೆ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನು ಬೇಯಿಸಬೇಡ್ರಿ, ಇಲ್ಲಾಂದ್ರೆ ಇದು ಹೊತ್ತೋಗ್ಬಿಡ್ತೈತಿ.
ಈಗ ತಕ್ಷಣ ಗ್ಯಾಸ್ ಆಫ್ ಮಾಡಿ ಇದನ್ನು ಬಾಳ್ಗಿಯಿಂದ ತೆಗೆದು ಬಿಡ್ರಿ, ಇಲ್ಲಾಂದ್ರೆ ಬಾಳ್ಗಿ ಬಿಸಿಗೆ ಇದು ಇನ್ನೂ ರೋಸ್ಟ್ ಆಕತಿ. ಇದನ್ನು ನಾನು ಈ ರೀತಿ ಒಂದು ಸ್ವಲ್ಪ ಅಗ್ಲ ಇರೋ ಬೌಲ್ನಾಗ ತಗೊಂಡಿನಿ. ಇದು ಸದ್ಯ ಭಾಳ ಬಿಸಿ ಇರ್ತೈತಿ. ಇದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಡ್ರಿ, ಆದ್ರೆ ಪೂರ್ತಿ ಆರಿಸ್ಬೇಡ್ರಿ. ಈಗ ನೋಡ್ರಿ ಇದು ಆರೈತಿ ಮತ್ತು ಚಂದಾಗ ಬೈಂಡೂ ಆಗಾಕತ್ತೈತಿ. ಈಗ ಇದ್ರಾಗ ಸಕ್ರೆ ಪುಡಿ ಹಾಕ್ರಿ. ಇದು ಕೈನಿಂದ ಮುಟ್ಬಹುದು, ಅಷ್ಟು ಉಗುರು ಬೆಚ್ಚಗೆ ಆದ ನಂತರ ಇದ್ರಾಗ ಸಕ್ರೆ ಹಾಕಬೇಕು. ಹಿಟ್ಟು ಬಿಸಿ ಇರೋದ್ರಿಂದ ಸಕ್ರೆ ಪುಡಿ ಇದ್ರಾಗ ಕರಗಿ ಈ ಹಿಟ್ಟು ಇನ್ನೊಂದು ಸ್ವಲ್ಪ ಮೆತ್ತಗಾಕತಿ. ನೀವು ಬೇಕಂದ್ರೆ ಇದನ್ನ ಪಲ್ಸ್ ಮೋಡ್ನ್ಯಾಗ 1-2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೋಬಹುದು. ಅಂದ್ರೆ ಇದು ಇನ್ನೂ ಚಂದಾಗ ಮಿಕ್ಸ್ ಆಕತಿ. ಅದರ ಗಮನ ಇರಲಿ, ಇದನ್ನ ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಬೇಡ್ರಿ, ಇಲ್ಲಾಂದ್ರೆ ಮಿಕ್ಸಿ ಬಿಸಿಗೆ ತುಪ್ಪ ಕರಗಿ ಈ ಮಿಕ್ಸ್ಚರ್ ಬಹಳನ ತೆಳ್ಳಗಾಕತಿ. ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ಏಲಕ್ಕಿ ಪುಡಿ ಹಾಕಿ ಕಲಸ್ರಿ. ನೀವು ಬೇಕಂದ್ರೆ ಇದ್ರಾಗ ಕರ್ದಿರೋ ಡ್ರೈ ಫ್ರೂಟ್ಸ್ನು ಹಾಕ್ಬಹುದು. ನಾವು ಹಾಕಿದ ಏಲಕ್ಕಿ ಪುಡಿ ಇರಲಿ ಅಥವಾ ಸಕ್ರೆ ಪುಡಿ ಏನೈತಿ ನೋಡ್ರಿ, ಹಿಟ್ನಾಗ ಚಂದಾಗ ಮಿಕ್ಸ್ ಆಗಬೇಕು. ಇದು ಇನ್ನೂ ಬಹಳನ ಬಿಸಿ ಐತಿ. ಇದು ಈ ರೀತಿ ಸೌಟ್ನಿಂದ ಕಲಿಸ್ಕೊಂಡ್ಮ್ಯಾಗ ಈಗ ಇದು ಕೈನಿಂದ ಮುಟ್ಬಹುದು. ಅಷ್ಟು ಆರಿದ ನಂತರ ನಾನು ಇದನ್ನ ಕೈನಿಂದ ಕಲಿಸ್ಕೊಂಡು ತಗೊಳಕತ್ತೀನಿ. ನೀವಿಲ್ಲಿ ನೋಡಾಕತ್ತಿರ್ಬಹುದು, ನಾವು ಹಿಟ್ಟು ಕಲಿಸ್ತೇವೆ ನೋಡ್ರಿ, ಆ ರೀತಿ ಇದನ್ನ ಕಲಿಸ್ರಿ. ನಾವು ಹಾಕಿದ ಸಕ್ರೆ ಪುಡಿ ಮತ್ತು ಏಲಕ್ಕಿ ಪುಡಿ ಹಿಟ್ನಾಗ ಚಂದಾಗ ಮಿಕ್ಸ್ ಆಗಬೇಕು, ಅಂದ್ರನ ಉಂಡೆ ತಿನ್ನಕ್ಕೆ ರುಚಿ ಅನ್ನಿಸ್ತವು. ಈ ರೀತಿ ಇದು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಇದರಿಂದ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಉಂಡೆ ಕಟ್ರಿ. ಈ ಉಂಡೆ ಒಂದು ಸ್ವಲ್ಪ ಸಣ್ಣ ಸೈಜ್ನಾಗ ಕಟ್ರಿ. ಈ ರೀತಿ ಇದನ್ನು ಕಟ್ಟಿದ ಮ್ಯಾಗ ಈಗ ಇದಕ್ಕೆ ಬಾದಾಮ್ ಹಚ್ಚ್ರಿ. ನಾವು ಫ್ರೈ ಮಾಡಿಟ್ಟಿದ್ವಿ ನೋಡ್ರಿ ಬಾದಾಮ್, ಅದನ್ನು ಈ ರೀತಿ ಇಟ್ಟು ನಿಧಾನಕ್ಕೆ ಇದನ್ನು ಪ್ರೆಸ್ ಮಾಡ್ತಾ ಈ ರೀತಿ ಕಟ್ಟಿದ ಮ್ಯಾಗ 2 ಅಂಗೈ ನಡುವೆ ನೋಡ್ರಿ ಈ ರೀತಿ ಇದನ್ನು ರೋಲ್ ಮಾಡ್ರಿ. ಅಂದ್ರೆ ಇದ್ರಾಗಿನ ತುಪ್ಪ ಕರಗಿ ಈ ಉಂಡಿಗೆ ಸ್ಮೂತ್ ಟೆಕ್ಸ್ಚರ್ ಬರ್ತೈತಿ. ಉಂಡಿ ಕಟ್ಟಿದ ಮ್ಯಾಗ ಲಾಸ್ಟಿಗೆ ನೋಡ್ರಿ 1-2 ಸೆಕೆಂಡ್ ಈ ರೀತಿ ಒಂದು ಸ್ವಲ್ಪ ಬೇಗ ಇದನ್ನು ಈ ರೀತಿ ಕೈ ಒಳಗೆ ಆಡಿಸಿ ತಗೋರಿ. ಈ ರೀತಿ ಮಾಡೋದ್ರಿಂದ ಇದ್ರಾಗಿನ ತುಪ್ಪ ಕರಗಿ ಉಂಡಿಗೆ ಶೈನಿ ಟೆಕ್ಸ್ಚರ್ ಬರ್ತೈತಿ. ಸೂಪರ್, ನೋಡ್ರಿ ಇದು ರೆಡಿ ಐತಿ. ನೋಡಕ್ಕೆ ಸೇಮ್ ಬೇಸನ್ ಉಂಡಿ ಇರ್ತೈತಲ್ಲ ಅದ ರೀತಿ ಬರ್ತೈತಿ ಇದು. ಸೊ ನೀವು ಬೇಸನ್ನ ಗಂಟೆಗಟ್ಟಲೆ ಹುರಿಯೋದು ಬೇಡ ಅಂದ್ರೆ ಈ ಉಂಡಿ ಟ್ರೈ ಮಾಡಬಹುದು. ಆದ್ರೂ ನೀವೇನಾರ ಬೇಸನ್ ಉಂಡಿ ತಯಾರಿಸ್ಬೇಕಂತ ವಿಚಾರ ಇದ್ರೆ ನಾನು ಆಲ್ರೆಡಿ ನಿಮ್ಮ ಜೊತೆ ಮರಳಾಗಿರುವಂಥ ಬೇಸನ್ ಉಂಡಿ ಮನ್ಯಾಗ ಹೆಂಗೆ ತಯಾರಿಸೋದು ಅಂತ ಡೀಟೇಲ್ ವಿಡಿಯೋ ಶೇರ್ ಮಾಡೀನಿ. ಅದಕ್ಕೆ ಬೇಕಾಗಿರೋ ಹಿಟ್ಟು ಮನ್ಯಾಗ ಹೆಂಗೆ ತಯಾರಿಸೋದು ಅಂತಲೂ ತೋರಿಸ್ಕೊಟ್ಟೇನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು ಅಥವಾ ಮ್ಯಾಗ ಐ ಬಟನ್ಯಾಗೂ ಇರ್ತೈತಿ. ನೋಡ್ರಿ ನಾನು ಇದೇ ರೀತಿ ಎಲ್ಲ ಉಂಡಿ ತಯಾರಿಸಿ ತಗೊಂಡಿನಿ. ನಾವು ತಗೊಂಡಿರೋ ಅಳತಿ ಒಳಗೆ ಈ ರೀತಿ ಮೀಡಿಯಂ ಸೈಜಿನ ಒಂದು 10ರಿಂದ 12 ಉಂಡಿ ಹಾಕವು. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಮಾಡೀನಿ, 11 ಉಂಡಿ ಆಗ್ಯವು. ಸೊ ಇವತ್ತಿನ ಈ ಪುಟಾಣಿ ಉಂಡಿ ನಿಮ್ಗೆ ಹೆಂಗೆ ಅನಿಸಿದ್ವು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನೀವು ಈ ಪಂಚಮಿ ಒಳಗೆ ಈ ಬಹಳ ರುಚಿಯಾಗಿರುವಂಥ ಬಾಯಾಗಿಟ್ರನ ಕರಗುವಂಥ ಪುಟಾಣಿ ಉಂಡಿ ರೆಸಿಪಿ ಟ್ರೈ ಮಾಡಿರಿ, ಹೆಂಗೆ ಬಂದು ಅಂತ ತಿಳಿಸ್ರಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ವಿಡಿಯೋ ಚಲೋ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಒಳಗೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನಾಗರ ಪಂಚಮಿ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.